ಅಣ್ಣ ಇಲ್ಲ ಅನ್ಬಿಟ್ಟಿರಿ ಏನ್ ಮಾಡಿರಿ ಅಣ್ಣ ಸತ್ತೋಗಿರುವೆ. ಅಯ್ಯಯ್ಯೋ ಇವಳು ವ್ಯೂಸ್ ಆಗಿದೆ ಅಂತ ಇಲ್ಲಿ ಪ್ರಮೋಟ್ ಮಾಡ್ಕೊತಾವಳೆ. ನನ್ ತಮ್ಮಂಗ್ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ಬಿಟ್ಟು ನಾನು ವಾವ್ ಅರ್ಜೆಂಟ್ ಅಲ್ಲಿ ಓಡೋಗಿ ತಗೊಬಂದಿದ್ದೀನಿ. ಓಕೆ ತಗೊಂಡ್ರ 10 ನಿಮಿಷಕ್ಕೆ ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ನಾವು ಬೆಂಗಳೂರು ಸಂಜೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಲಾಸ್ಟ್ ನಿಶಾದ್ ಬ್ಲಾಗಲ್ಲೂ ಇದೆ ಔಟ್ಫಿಟ್, ಯಾಕಂದ್ರೆ ಬೆಳಗ್ಗೆ ಅವ್ರು ಬ್ಲಾಗ್ ಮಾಡ್ತಾ ಇದ್ರು, ಸಂಜೆ ನಾನು ಶುರು ಮಾಡಿದೀನಿ. ಹಾಗಾಗಿ ಒಂದೇ ದಿನ ನಾವೆಲ್ಲ ಒಂದೇ ಬಟ್ಟೆ ಹಾಕೊಂಡಿದೀವಿ. ಏನಂತೀರಾ ಗೈಸ್? ನಂದು ಬೇರೆ ಎಂತದಿಲ್ಲ ಡವು ಗೈಸ್, ನಂದು ಬೇರೆ. ಆ ವ್ಲಾಗ್ ನೋಡ್ಕೊ ಬನ್ನಿ. ಇವಳು ವ್ಯೂಸ್ ಆಗ್ಲಿ ಅಂತ ಇಲ್ಲಿ ಪ್ರಮೋಟ್ ಮಾಡ್ಕೊತಾವಳೆ. ವ್ಯೂಸ್ ಆಗ್ಲಿ ಅಂತ ನಂದು ಬೇರೆ ಬಟ್ಟೆ ಗೈಸ್, ನನ್ ಬ್ಲಾಗ್ ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೊ ಬನ್ನಿ ಅಂತವಳೆ. ಸೊ ಇವತ್ತು ನನ್ನ ತಮ್ಮನ ಬರ್ಡೇ, ಹಂಗಾಗಿ ಅವನ್ನ ಆಚೆ ಕರ್ಕೊಂಡು ಹೋಗ್ತಾ ಇದೀವಿ. ಪೂರ್ಣಿ ಅವರು ಬಂದಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರ ಅಮ್ಮ ಕೆಲಸ ಕೊಟ್ಟಿದ್ದಾರೆ, ಎಲ್ಲ ಪಾತ್ರ ತೊಳಿ ಅಂತ ಅಂದ್ಬಿಟ್ಟು. ಸೊ ಫೋನ್ ಮಾಡಿ ಇಲ್ಲಿ ಈಗ ಬರಕ್ಕಾಗಲ್ಲ ಅಕ್ಕ ಅಂತ. ಸೊ ನಾವಿಷ್ಟೇ ಜನ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬಡೆ ಬಾಯ್ ಅವನ್ನೇ ಕೇಳ್ತಾ ಇದೀವಿ ಗೈಸ್, ಯಾವ್ದಾರ ಕೆಫೆ ಇದೆಯಾ ಇಲ್ಲಿ ಅಂತ. ನಾನೊಂದ್ ಕೆಫೆ ನೋಡಿದೀನಿ ಇಲ್ಲಿ. ನೋಡಿ ಗೈಸ್, ಕಾಫಿ ಕಲರ್ ಗೆ ವೈಟ್. ಯಾಕೆ ಮದನ್ ನೀವು ಡ್ರೆಸ್ ಬಗ್ಗೆನೇ ಮಾತಾಡ್ತೀರಾ? ಏನಾದ್ರೂ ಇದ್ಯಾ? ಯಾರು ಸಜೆಸ್ಟ್ ಮಾಡ್ರ ನನಗೆ? ಕೇಳ್ಸಲ್ಲ. ನಿನ್ ಮಕ್ಕಳೇ ನಾಟ್ಯ ಕಾಣುತ್ತೆ. ಏನ್ ನಾಚಿಕೆ ಬರ್ತಿದೆ. ಓಕೆ ಚಲೋ. ಹಾ, ಲೆಟ್ಸ್ ಗೋ. ಎಲ್ರು ವಿಶ್ ಮಾಡಿರ್ತಾರೆ, ಥ್ಯಾಂಕ್ ಯು ಹೇಳ್ಬಿಡು. ಥ್ಯಾಂಕ್ ಯು ಸೋ ಮಚ್. ಓಕೆ ಚಲೋ ಇಷ್ಟೊಂದು ಮುಗ್ದನು ನೀನು? ಗೈಸ್, ನಮ್ಮ ಅಣ್ಣ ಔಟ್ ಆಫ್ ಸ್ಟೇಷನ್ ಹೋಗಿದ್ರು, ಈಗ ಬಂದಿದ್ದಾರೆ. ಸ್ಟೇಷನ್ ಹೋಗ್ಬಿಟ್ಟು ಇವಾಗ 1 ವೀಕ್ ಫುಲ್ ಇರ್ಲಿಲ್ಲ. ಇವನ್ ಬಗ್ಗೆ ಅವ್ನ್ ಕಾಲ್ ಹೇಳಿ, ಅದು ಅವ್ನ್ ಬಗ್ಗೆ ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎಲ್ಲಾಗಿದ್ರು ನಂದೇಶ್? ಔಟ್ ಆಫ್ ಸ್ಟೇಷನ್ ನಾರ್ತ್ ಇಂಡಿಯಾ ಸೈಡ್ ಹೋಗಿದ್ರು. ನೀನ್ ಇಬ್ರದ್ದು ಬಾಯ್ ಬಿಡ್ತಿದ್ಯಲ್ಲ. ಇವ್ರು ಇಲ್ದೇ ಹೋದಾಗ ಇಬ್ರು ಒಪ್ಪಂದ ಆಗಿರ್ತೀವಿ ಗೈಸ್. ನನ್ ಬಗ್ಗೆ ನೀನ್ ಹೇಳಂಗಿಲ್ಲ, ನಿನ್ ಬಗ್ಗೆ ನಾನ್ ಹೇಳಂಗಿಲ್ಲ ಅನ್ನೋ ಫುಲ್ ನೇಚರ್ ನ ಫೀಲ್ ಮಾಡ್ಕೊಂಡ್ ಬಂದಿದ್ದಾನೆ ಒಂದು ವಾರ ಫುಲ್. ಹೌದಾ? ಮಿಸ್ ಆಗಿರೋ ಫ್ಲಡ್ ಉಂಟಾಗಬೇಕಾಗಿತ್ತು. ಓಕೆ ಚಲೋ, ಲೆಟ್ಸ್ ಗೋ. ನನ್ ತಮ್ಮಂಗ್ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ಬಿಟ್ಟು ನಾನು, ಅವ್ನಿಗೆ ವಾಚಸ್ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೇನ್ ಇಷ್ಟ ಆಗುತ್ತೆ ಅದನ್ನ ಕೊಡ್ಬೇಕು. ಹಂಗಾಗಿ ಒಂದು ವಾಚ್ ಸೆಲೆಕ್ಟ್ ಮಾಡೋಣ ಅನ್ಕೊಂಡ್ ಬಂದಿದೀವಿ. ಇಲ್ಲಿ ಗೆಸ್ಸು, ಕೆನಿತ್ ಕೋಲು, ಟಾಮಿ ಹಿಲ್ಫಿಗರ್ ಎಲ್ಲ ಇದೆ, ಎಲ್ಲ ಬ್ರ್ಯಾಂಡ್ಸು ಇದೆ. ಸೊ ನಾವು ಒಂದ್ 2 ಬ್ರ್ಯಾಂಡ್ ಅಲ್ಲಿ ನೋಡಿದೀವಿ. ಯಾವ್ದ್ರಿ ಚೆನ್ನಾಗಿದೆ ನೋಡಕ್? ಯಾವ್ದು ಚೆನ್ನಾಗಿದೆ? ಎರಡು ಚೆನ್ನಾಗಿ. ಇವತ್ತು ಬೇರೆ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಸೊ ಹಂಗಾಗಿ ವಾಚ್ ಬೇಕು ಅವನಿಗೆ. ಸೊ ಹಂಗಾಗಿ ವಾಚ್ ಕೊಡ್ಸೋಣ ಅಂತ ಕೊಡಿಸ್ತಾ ಇದ್ದೀನಿ. ಇದು ಒಂಥರ ಚೆನ್ನಾಗೈತೆ, ಇದು ಒಂಥರ ಚೆನ್ನಾಗೈತೆ. ಅವನ್ ಕೈಗೆ ಯಾವ್ದು ಚೆನ್ನಾಗ್ ಕಾಣುತ್ತೆ? ನೀನ್ ಹೇಳ್ಬೇಕು. ಒಳಗಡೆನೆ ನುಗ್ಬಿಟ್ಟಿದೀವಿ. ಅಣ್ಣನೇ ಕರೆದಿದ್ದು, ಒಳಗಡೆನೆ ಬನ್ನಿ ಮೇಡಮ್ ಅಂತ. ಇದ್ಯಾವ್ದು? ಇದು ಕ್ಯಾಶಿಯೋ ಕ್ಯಾಶಿಯೋ ಎಡಿ ಪೇಸ್. ಮೆನ್ನಿಗೆ ಕ್ಯಾಸಿಯೋದಲ್ಲಿ, ಆಮೇಲೆ ಟೈಮ್ಯಾಕ್ಸ್ ಅಲ್ಲಿ, ಮತ್ತೆ ಕೆನಿತ್ ಕೋಲಲ್ಲೆಲ್ಲ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ನೀನ್ ಹೇಳೋ, ನೀನ್ ಹುಡ್ಗಾಗಿ ಹೇಳು. ಅಲ್ಲ ಹುಡ್ಗನೇ ನೀನು. ಚೆನ್ನಾಗಿ ಕಾಣುತ್ತೆ. ಇದಾ? ಮಿಕ್ಸರ್ ನೋಡ್ತೀರಾ? ಆತರ ಬೇಡ. ಇದು ಅಂದ್ರೆ ಸ್ವಲ್ಪ ಪ್ಯಾಟರ್ನ್ ಡಿಫ್ರೆಂಟ್ ಆಗೈತಿ. ಇದು ಕಣ್ ಬಡ್ಕತೈತೆ. ಈ ತರ ಮದನ್ ಹತ್ರನೂ ಇಲ್ಲ. ಅದಕ್ಕೆ ಹೋಗೋಣ. ಯಾವ್ದಾದ್ರು ಓಕೆ ಗೈಸ್, ಆಗಿದೆ. ಬಿಲ್ಲಿಂಗ್ ಆಯ್ತು. ಸೊ ಇಲ್ಲಿ ಪೇ ಆಯ್ತು. ಗಿಫ್ಟ್ ಪ್ಯಾಕ್ ಮಾಡ್ತಾ ಇದಾರೆ. ಮಧು ಅಲ್ಲಿ ಒಂದು ಆಲೆನ್ ಸೋಲಿ ಹತ್ರ ಹೋಗಿದ್ದಾಳೆ, ಒಂದು ಬಟ್ಟೆ ಹಂಗೆ ತಗೋಬಿಡೋಣ ಅಂತ. ಸೊ ಇದನ್ನ ಗಿಫ್ಟ್ ಮಾಡ್ಕೊಂಡು, ವಾಚ್ ಸೆಲೆಕ್ಟ್ ಆಗಿದೆ, ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಓಡೋದ್ಲು. ತಗೊಂಡಾಗಿದೆ ವಾಚ್. ಈಗ ಅವನಿಗೆ ಸ್ವಲ್ಪ ಫಾರ್ಮಲ್ಸ್ ಇಲ್ಲಾಂದ್ರೆ ಉಡೀಸ್ ಆತರ ಇಷ್ಟ ಆಗುತ್ತೆ. ಸೊ ಇಲ್ಲಿ ಮುಫ್ತಿ ಇದೆ. ಮಫ್ತಿ ಕನ್ನಡದಲ್ಲಿ ಮಫ್ತಿ, ಇಂಗ್ಲಿಷ್ ಅಲ್ಲಿ ಮುಫ್ತಿ. ಸೊ ಇವಾಗ ರೀ ಮುಫ್ತಿ ಕಣ್ರಿ, ಬನ್ರಿ, ಎಲ್ಗ್ರಿ ಹೋಯ್ತಾ ಇದ್ದೀರಾ? ಅವರು ಇಲ್ಲಿ ಹಂಗೊಂದ್ ಜೊತೆ ಬಟ್ಟೆ ತಗೊಳ್ಳೋಣ ಅಂತ. ಲೆಟ್ಸ್ ಗೋ. ಪಟ್ಟದ ಸೆಲೆಕ್ಟ್ ಮಾಡ್ಕೊಳ್ಳಿ ಗಣೇಶ. ಫುಲ್ ಶರ್ಟ್ಸ್ ನೋಡು. ಹಾಯ್, ಸ್ಟ್ರೈಪ್ಸ್ ಎಲ್ಲ ಅದೊಂದೇ ಕಲರಾ? ಸೈಜ್ ಮೇ ಬಿ 32 ಆಗ್ಬೋದು. 32 ಶರ್ಟ್ ಸೈಜ್. ಎಸ್ ಎಂ ಆ ತರನಾ? ಮೇ ಬಿ
ಇದಾಗತ್ತೆ ಅನ್ಸುತ್ತೆ ಅವನಿಗೆ. ಹೈಟ್ ಇದ್ದಾನೆ. ಹಾ ಆಗುತ್ತೆ, ಇದು ಸಣ್ಣ ಇದಾನಾದ್ರೆ ಇದಾಗುತ್ತೆ ಅನ್ಸುತ್ತೆ ನಿಶಾ. ಬಟ್ ನಂಗೆ ಬೇರೆ ಇಲ್ವಾ, ವಾಟ್ ಟು ಡು ಕಂಪೇರ್ ಟು ದಿಸ್, ದಟ್ ಒನ್ ಇಸ್ ಓಕೆ ನೈಸ್. ಬಟ್ ಅವ್ನಿಗೆ ಈ ಕಲರ್ ಇಷ್ಟ ಆಗಲ್ಲ, ಅವನ ಬಗ್ಗೆ ಅರ್ಧ ಕುಡ್ದ್ಬಿಟ್ಟಿದೀನಿ. ಈಗ ಅಲ್ಲೇನೆ ಯಾವ್ದೋ ಒಂದ್ ವಿಚಾರಕ್ಕೆ ಪರ್ಪಲ್ ತಗೊಳ್ಳೋ ಅಂತ ಅಂದ್ರೆ ನಂಗೆ ಇಷ್ಟಲ್ಲಪ್ಪ ಪರ್ಪಲ್ ಅಂದ. ಆಟ ಸ್ಟಾರ್ಟ್. ಸ್ಟಾರ್ಟಾ? ಹ್ಮ್. ಎರಡರಲ್ಲೊಂದ್ ಮುಟ್ಟು. ಟೈಮ್ ಇಲ್ಲ ಇವಾಗ. ಕನ್ಫ್ಯೂಷನ್ ಅಲ್ಲಿ ನೀನ್ ಯಾವ್ದು ಹೇಳಿದ್ದು? ನಾನು ಅದನ್ನೇ ಹೇಳಿದ್ದು, ಅದೇ ಇರ್ಲಿ ಬಿಡು. ಪಕ್ಕ ಇರು ಗಿಡದ್ ನೋಡೋಣ ಯಾವ್ದು ಚೆನ್ನಾಗಿ ಮುಳುಗೋಯ್ತಾನೆ. ಯಾವ್ದು? ಬ್ಲಾಕ್ ಅಂಡ್ ವೈಟಾ? ಇದು ಸ್ವಲ್ಪ ಹಳೇದಳೇದ ಅನಿಸ್ತದೆ. ಸರಿ ಕಪ್ಪ, ಆಯ್ತು ಬ್ಲಾಕ್ ಅಂಡ್ ವೈಟ್ ತಗೊಳ್ಳೋಣ. ಚಲೋ ಓಕೆ. ಈಗ ನಾವಿಲ್ಲಿ ಬರ್ಡೇ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಹೋಗ್ಬೇಕು. ಆಲ್ರೆಡಿ 7 o'clock. 8ಗೆ ಹೊರಡ್ತೀವಿ. 11ಗೆ ಹೋಗ್ತೀವಿ. 10:30. ಸೊ ಇವಾಗ ಕೇಕ್ ತಗೊಂಡ್ಬಿಡ್ತಾ ಇದೀವಿ. ಹಂಗೆ ಸ್ವಲ್ಪ ಆಯ್ತಾ? ಇಲ್ಲೇ ಜಸ್ಟ್ ಬೇಕಿತ್ತು. ಡೈರೆಕ್ಟ್ ಇಲ್ಲ ಎಷ್ಟಿದೆ? 2 ಕಿಲೋಮೀಟರ್ ಇರ್ಬೇಕು. ಎಷ್ಟು? 2 ಕಿಲೋಮೀಟರ್. 2 kilometers. ವೇಟ್ ಮಾಡ್ತಾ ಇದಾರೆ ಪಾಪ ನಂದಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ವೇಟಿಂಗ್. ಓಕೆ, ತಗೊಂಡು ಹೋಯ್ತಾರನ ಈಗ. ಪೇ ಮಾಡ್ಬಿಟ್ಟಾ? ಅಲ್ಲಿ ನೋಡು ಕಣ್ಣ ಬುಟ್ಟಿ ಮುಂದೆಗಡೆ ಫಾಲ್ಸು ಅಂತೆ. RR ನಗರಲ್ಲಿ ಇವಾಗ ಒಂದಿಲ್ಲಿ ಬಂದಿದೀವಿ. ಮೇಲಿದಾರಂತೆ. ಸರ್ಪ್ರೈಸ್. ಅಪ್ಪಡೆ. ಫಸ್ಟ್ ಫಾರ್ ಎ ಚೇಂಜ್ ಹೆಂಗ್ ಮಾಡೋಣ ಗೊತ್ತಾ ಈ ಸಲ ನಿಶಾ? ಫಸ್ಟ್ ಗಿಫ್ಟ್ ಕೊಟ್ಬಿಡೋಣ, ಆಮೇಲೆ ಕೇಕ್ ಕಟ್ ಮಾಡ್ಸೋಣ. ಏನಂತೀಯ? ಸರಿ. ಸುಸ್ತಾಯ್ತು ಹತ್ಕೊಂಡ್ ಬರೋಷ್ಟ್ರಲ್ಲಿ. ನಂದೀಶ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಏಕೆ? ಹಿಂದಗಡೆ ವಾಟರ್ ಫಾಲ್ಸ್ ಇತ್ತು, ಅಲ್ಲಿ ಕೆಳಗಡೆ ಮೇಂಟೆನೆನ್ಸ್ ಆಗ್ಬಿಟ್ಟಿದೆಯಂತೆ. ಚೆನ್ನಾಗಿದೆ ಇಲ್ಲಿಂದಾನೆ ವ್ಯೂ. ಅಲ್ಲಿ ನೋಡಿ ವಾಟರ್ ಫಾಲ್ಸ್. ಸ್ವಲ್ಪ ಬೆಳಿಗ್ಗೆ ಬೇಗ ಬಂದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ, ಚೆನ್ನಾಗಿದೆ ಇಲ್ಲೂ ವ್ಯೂ. ಆಮೇಲೆ ಹೋಗೋಣ ಆಚೆ. ಫಸ್ಟ್ ಪಾರ್ಕಿಂಗ್, ಎಕ್ಸ್ಟ್ರಾ ಚೇರ್. ಹ್ಯಾಪಿ ಬರ್ತ್ಡೇ ಗುರು. ಇಲ್ಲ ಇನ್ನೊಂದ್ಸಲ. ಬರ್ತ್ಡೇ. ಹಾ 18 ವರ್ಷದ 22. ಅಂಬಾಯಿಲ್ಲ ಹೇಳ್ಸ್ಬೇಕಾಯ್ತು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಾಯ್, ಚೆನ್ನಾಗಿದ್ದೀವಿ. ಹಾಯ್ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ಬೇರೆ ಅದು ಲಲ್ಲ ಇಲ್ಲ. ಏನಪ್ಪಾ ಏನೋ ಬಂದಿದೆ ಗಿಫ್ಟ್ ಮುಫ್ತಿ. ತಗೋ ನಂದಿ. ಥ್ಯಾಂಕ್ ಯು ಮಧು. ತಗೋ. ಥ್ಯಾಂಕ್ ಯು ಸೋ ಮಚ್ ಮಧು. ಸರಿ ನಾನು ನೋಡ್ತೀನಿ. ವಾವ್, ತಗಿನಿ ಕೊಡ್ಲಾ? ತಗೊಳಯ್ಯ. ಗೈಸ್ ನಾನು ನೋಡ್ಬಿಟ್ಟೆ. ಸೋ ಮಚ್. ಅಲಿ ಬಾಕ್ಸು ಥ್ಯಾಂಕ್ ಯು ಹೇಳ್ತಾ ಇದೆಯಾ? ಶರ್ಟು ನಿಂಗ್ ಬ್ಲಾಕ್ ಅಂಡ್ ವೈಟ್ ಇಷ್ಟ ಹಾಕೊಂಡೆ ನೋಡ್ಲಾ? ಇಲ್ಲ ಹಾಕೊಳಕ್ ಏ ಇವಾಗ ಹಾಕೊಳಕ್ ಆಗಲ್ಲ ಕಣ. ಹಾಕೊಳಕ್ ಆಗಲ್ಲ, ಕಷ್ಟ. ಈ ಬ್ರೌನ್ ಬರ್ತಾರೆ ದಿನ ಇಲ್ಲ ಆಗುತ್ತಲ್ಲ ನಂದಿ? ಆಗತ್ತೆ. ನೋಡು ಒಂದ್ಸಲ. ಬೇಡ ಇಲ್ಲ ಆಗುತ್ತೆ. ನೋಡು. ಸರಿಯಾ? ಚಿಕ್ಕದಾಗುತ್ತೆ ಅನ್ಸುತ್ತೆ ನನ್ ಪ್ರಕಾರ. ಇಲ್ಲ ಕರೆಕ್ಟ್ ಆಗಿದೆ. ನಂದೆಲ್ಲ ಕರೆಕ್ಟ್ ಆಗಿ ಆಗುತ್ತೆ, ಅವ್ನ್ಗೆ ಅವಂದು ನನ್ಗಾಗುತ್ತೆ. ನಂದಿ ಇಷ್ಟ ಆಯ್ತಾ? ಏನಾದ್ರು ಮಾತಾಡು ಬಡೇ ಬಾಯ್. ಥ್ಯಾಂಕ್ ಯು ಸೋ ಮಚ್. ಇದು ಓಪನ್ ಮಾಡ್ಲಾ? ಮಾಡು. ಖಾಲಿ ಬಾಕ್ಸ್ ಏನು ಓಪನ್ ಮಾಡ್ತೀಯ ಹೇಳು? ಐ ಥಿಂಕ್ ವಾಚ್. ಅದ್ರ ಬಾಕ್ಸ್ ಬಂದ್ಬಿಟ್ರೆ ವಾಚೆ ಅನ್ಕೋಬಿಡ್ತಾರೆ, ಆದ್ರೆ ವಾಚ್ ಆಗಿರಲ್ಲ. Oh my god. ವಾವ್, ಅರ್ಜೆಂಟ್ ಅಲ್ಲಿ ಓಡೋಗಿ ತಗೊಬಂದಿದ್ದೀನಿ. It's okay. 10 ನಿಮಿಷಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂತಾನೆ. ಚೆನ್ನಾಗಿದೆ, ಸಖತ್ತಾಗಿದೆ. ನಂಗೆ ವಾಚಸ್ ಇಷ್ಟ. ಗೈಸ್ ಲಿಟರಲಿ Watches. ನಂದಿಗೆ ವಾಚಸ್ ಅಂದ್ರೆ ಇಷ್ಟ. ಚೆನ್ನಾಗಿದೆ, ಕಾಪರ್ ಕಲರ್ ಡಿಸೈನು. ಅದಾಕೋ ತೆಗಿಯಪ್ಪ, ಈಗ ನಾವು ಹಳೇದಾಯ್ತಿದ್ದು ಹೊಸ ತಗೊಳಪ್ಪ. ಎಳೆದಾಗೋಯ್ತು. ಕೈ ಮುಂದೆ ತೋರ್ಸು. ಕಟ್ ಮಾಡಿಸ್ತೀನಿ ನಾನು ಎರಡು. ನಿಜವಾಗ್ಲೂ ನಂದಿ ಪ್ರಾಮಿಸ್ ಏನು ಅನ್ಕೊಂಡಿದ್ದೆ ಗೊತ್ತಾ? ಈ ತರ ಬೆಲ್ಟ್ ಡಿಸೈನ್ ನಾನು ತಗೋಬೇಕು ಅನ್ಕೊಂಡಿದ್ದೆ.
ನಂಗ ನೀನೇ ತಗೋಬಿಟ್ಟೆ. ನಾನು ಸ್ಮಾರ್ಟ್ ವಾಚ್ ಯಾವ್ದು ಇಷ್ಟ ಆಗಲ್ಲ, ಬರೀ ಅನಲಾಗ್ ವಾಚಸ್, ಮೆಟಾಲಿಕ್ ಅನಲಾಗ್ ವಾಚಸ್ ಇಷ್ಟ. ಸ್ಮಾರ್ಟ್ ವಾಚ್ ಚೂರು ಇಷ್ಟ ಆಗಲ್ಲ. ಹಾಕೋ ನೋಡ್ತೀನಿ ಕಣ್ ತುಂಬಾ ಹೊಸಿಯ. ಬಟ್ ಇನ್ನ ಕಟ್ ಮಾಡಿಸ್ಬೇಕದು. ಸಾಕು, ಚೆನ್ನಾಗಿದೆ. ಆಯ್ತು ಸಿಂಗೆ. ಥ್ಯಾಂಕ್ ಯು ಸೋ ಮಚ್ ಮಧು. ನನಗೆ ಹೇಳಲ್ಲ, ನಾನ್ ಹೇಳಿದ್ದು ಫೋನ್ ಮಾಡಿ ತಗೋಬಾ, ಹಂಗೆ ಬರೀ ಕೈಯಲ್ಲಿ ಬರ್ಬೇಡ ಅಂತ. ಓಕೆ ಓಕೆ ಕಟ್ ಮಾಡೋಣ. ಸೊ ನಂದಿಗೆ ನಾನು ಏನೋ ಕೊಡ್ಸ್ಬೇಕು. ಏನ್ ಏನ್ ಕೊಡ್ಸ್ತೀಯಾ? ಕೊಡ್ಸ್ತೀಯ? ಏನ್ ಬೇಕು ಅವನ್ನೇ ಕೇಳ್ತೀನಿ. ನೈಟ್ ಇಬ್ರು ಜೊತೆ ಮನಿ ಕೋತೀವಲ್ಲ, ಏನಾರು ಹೇಳ್ಬೇಡ, ಏನೇನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಂಗಂದ್ರೆ ಏನಾರ ಒಟ್ಟಿಗೆ ಇರ್ತೀವಲ್ಲ ಅಂತ. ಓಕೆ ಕೇಕ್ ನೋಡಿ ಗೈಸ್. ಚಾಕ್ಲೇಟ್ ಬರ್ತಾರೆ ಹಿಂದಿ. ಟ್ವಿನ್ನಿಂಗ್ ಇವತ್ತು ನಿನ್ ಕೇಕ್ ಜೊತೆ. ಏನಿದು ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲೇ ಇರುವಂಗೈತೆ. ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಚಾಕೋ ಚಿಪ್ಸ್. ನಂದಿ ಕೊಡಪ್ಪ. ಅನಾದ್ರಲ್ಲಿ ಮ್ಯಾಚ್ ಬಾಕ್ಸ್ ಇರುತ್ತೆ, ಅವ್ರ ಹತ್ರನೇ ಕೇಳೋಣ. ಯಾರ ಹತ್ರನೂ ಇರಲ್ಲ ಇಲ್ಲಿ. When my designer, I must just fall in love. I know the DJ and I love this song. Me and you. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ತಿನ್ಸಪ್ಪ ಅವನ್ಗೆ ತಿನ್ಸಪ್ಪ. ಫೋಟೋ ಫೋಟೋ ಬೇಕಂತ ತೆಗಿಯವ. ಥ್ಯಾಂಕ್ ಯು. ಇವ್ರು 3 ಜನ ಒಂದೇ ತಿಂಗಳು. ಇವನು ನನ್ ಯಾರ್ಯಾರು? ಸ್ವಾತಿ, ಸ್ಪಂದು 3 ಜನ ಆಗಸ್ಟೇ. ಆಗಸ್ಟ್ ಎಲ್ಲಾರು. ನಿಂದು 3, ಇವ್ರದ್ದು 30, ಸ್ಪಂದುದು 19th. ಡಿಸೆಂಬರ್ ಅಲ್ಲಿ ಒಂದೇ ಕೋಣ ಇರೋದು ನಮ್ಮ ಮನೇಲಿ. ಕೋಣ ಅಂದ್ರೆ ಕೋಣ, ಡಿಸೆಂಬರ್ ಕೋಣ. ಆಗಸ್ಟ್ ಆಗೋ ಮೂಮೆಂಟ್ ಇದೆ. ಲೆಟ್ಸ್ ಸಿ. ಮೈ ಬೇಬಿ ಹ್ಯಾವ್ ಟು ಡಿಸೈಡ್ ಯಾವಾಗ ಬರ್ಬೇಕು ನಾನು ಅಂತ. ಡಿಸೆಂಬರ್ ಅಲ್ವಾ? ಡಿಸೆಂಬರ್ ಎಲ್ಲ ಆಗಲ್ಲ, ಸೆಪ್ಟೆಂಬರ್ ಫಸ್ಟ್ ವೀಕ್, ಇಲ್ಲ ಅಂದ್ರೆ ಆಗಸ್ಟ್ ಲಾಸ್ಟ್ ವೀಕ್. ಲಾಸ್ಟ್ ವೀಕ್. ಗೈಸ್ ನಾನು ಹೇಳಲ್ಲ, ನಾನ್ ಹೇಳ್ತೀನಿ ಗೈಸ್. ಏನಾಯ್ತು ಗೊತ್ತಾ, ಇವಳು ಚಿಕ್ಕ ಫೋನ್ ಐತಲ್ಲ ಇವಳ್ದು, ಅದನ್ನ ಹಿಡ್ಕೊ ಬಂದಿದ್ರು. ಅವ್ರಿಗೆ ಗೊತ್ತಿಲ್ಲ ಚಿಕ್ಕ ಫೋನ್ ಆಯ್ತಾ ಇಲ್ವಾ ಅಂತ. ನನ್ನ ಹತ್ರ ನೋಡಿರ್ತಾರೆ, ಎರಡೆರಡು ಫೋನ್ ಯೂಸ್ ಮಾಡ್ತಾ ಇರೋದು ಗೈಸ್ ಇವಳು. ಅದ್ಯಾವ್ದು 11 ಪ್ರೋನಾ? ಎಸ್ 11 Pro, ನನ್ನ ಫಸ್ಟ್ ಐಫೋನ್ ಗೈಸ್. ಆ ಫೋನ್ ನ ಇವಳು ಬೆಳಿಗ್ಗೆ ತಕೊಂಡ್ ಬಂದಿದ್ಲು ಇಲ್ಲಿಗೆ, 2 ಫೋನ್ ಹಿಡ್ಕೊಂಡು. ನಾವೆಲ್ಲಾ ಕಡೆ ಸುತ್ತಾಡ್ಕೊ ಬಂದ್ವಿ. ಇಲ್ಲಿ ನಮ್ ಟೀಮಲ್ಲಿ ಒಬ್ರು ಇದಾರಲ್ಲಪ್ಪ, ಮಹಾನ್ ಭಾವ, ಅವ್ರ ಕೈಲಿ ನಿಶಾ ಅವರು ಫೋನ್ ಕೊಟ್ಟಿದ್ರು. ಅವ್ರು ತಗೊಂಡೋಗಿ ಮನೇಲಿ ಬಂದಿದ್ದಾರೆ. ಮನೇಲಿ ಇಟ್ಬಿಟ್ಟು ಬಂದಿದ್ದಾರೆ. ನಾವ್ ಇಲ್ಲೆಲ್ಲ ಕಾರಲ್ಲಿ, ಮ್ಯಾಟ್ ಅಡಿ, ಡಿಕ್ಕಿಲಿ ಎಲ್ಲಾ ಕಡೆ ಹುಡ್ಕಿದ್ವಿ. ಫೋನ್ ಮಾಡಿ ಚಂದನ್ ಅವ್ರಿಗೂ ಫೋನ್ ಮಾಡಿ, ಇಲ್ಲಿ ತೋರ್ಸೋ ನಾ ಮಾತಾಡ್ತಿದೀನಿ. ಚಂದನ್ ಅದನ್ನ ಕಟ್ ಮಾಡುವ, ಆಮೇಲೆ ಗಿರ್ರ ಅಂತಾಳೆ ಅಂತಾರೆ. ಚಂದನ್ ಅವ್ರಿಗೂ ಫೋನ್ ಮಾಡಿ ಪಾಪ, ಫೋನ್ ಇದೆಯಾ ನಿಶಾ ಅವ್ರದ್ದು ಅಂತೆಲ್ಲ ಮಧು ಕೇಳಿದ್ಲು. ನಂಗೆ ಹಾರ್ಟೇ ಪೇಲ್ ಆಗ್ಬಿಟ್ಟಿತ್ತು. ಆಮೇಲೆ ಮದನಣ್ಣಂಗೆ ಮನೆಗೆ ಹೋಗಿ ನೋಡಿ ಅಣ್ಣ ಅಂತ ಅಂದ್ವಿ. ಮನೇಲಿ ಇದೆಯಂತ, ಇವನೇ ಇಟ್ಟಿರ್ತಾನೆ, ನನಗ್ ಗೊತ್ತು. ನಾನ್ ಇಟ್ಟಿರೋದು ಅಂತ ಯಾರು ಹೇಳಿದ್ದು? ಇವಾಗ ಸಿಸಿ ಕ್ಯಾಮ್ರಾ ಚೆಕ್ ಏನ್ ಗೊತ್ತಾ, 2 ಫೋನ್ ನಾನು ಯಾವಾಗ್ಲೂ, ನಾನು ಎಲ್ಲೂ ಫೋನ್ ನ ಮರ್ತ್ಬಿಟ್ ಬರಲ್ಲ. ನಾನು ಯಾವಾಗ್ಲೂ 2 ಫೋನ್ ನ ಕ್ಯಾರಿ ಮಾಡ್ತೀನಿ. ಇವಾಗ ಇವ್ನ ಏನ್ ಮಾಡ್ತಾನೆ, ಕೊಡಕ್ಕೆ ಇಟ್ಕೊಂಡಿರ್ತೀನಿ ಜೋಬಲ್ಲಿ, ಕೊಡಕ್ಕೆ ಇಟ್ಕೊಂಡಿರ್ತೀನಿ ಜೋಬಲ್ಲಿ ಅಂತ. ಅಕ್ಕ ಇವತ್ತು ಇಸ್ಕೊಂಡೇ ಇಲ್ಲ. ಇವತ್ ನೀನೇ ಯಾವಾಗ? ಆಯ್ತು ಇವಾಗ. ಮೇಲ್ ಹೋಗ್ಬೇಕಾರೆ, ಊಟಕ್ಕೆ ಹೋಗ್ಬೇಕಾರೆ ಎಲ್ಲ ನೀನೇ ಇಸ್ಕೊಂಡಿದ್ದು. ಅವಾಗ ನಂಗೆಲ್ಲೋ ಕನ್ಫ್ಯೂಸ್ ಆಗೈತೆ. ಸೊ ಇವಾಗ ಮನೆಗೆ ಹೋಗೋರು ಮತ್ತೆ ರಿವರ್ಸ್ ಬಂದು ಮದನಣ್ಣನ ಹತ್ರ ಪಾಪ ಕೆಳಗಡೆ ಇಳಿಸಿ ಫೋನ್ ಇಸ್ಕೊತಾ ಇದೀವಿ. ಥ್ಯಾಂಕ್ ಯು ಅಣ್ಣ. ಇಲ್ಲ ಅನ್ಬಿಡಿರಿ, ಏನ್ ಮಾಡಿರಿ ಅಣ್ಣ ಸತ್ತೋಗಿರುವೆ. ಸಿಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಅಣ್ಣ ಯಾರು ಇಟ್ಟಿದ್ದು ಅಂತ. ಹೌದಾ? ಆಮೇಲೆ ಅಪ್ಪು ಅದನ್ನೇ ಏರ್ಸ್ತಿದ್ದಾರೆ. ಈ ಫೋನ್ ಹಾಳಾಗಿದ್ದಿದ್ರು ನನಗ್ ಬೇಜಾರೈತಿರ್ಲಿಲ್ಲ ಗೈಸ್. ಬೆಳಗ್ಗೆಯಿಂದ ಬರೀ ದೊಡ್ಡ ಫೋನ್ 16 Pro Max ಮಾತ್ರ ಯೂಸ್ ಮಾಡ್ತಿದ್ಲು. ಇಟ್ಟಿರೋದು ನನ್ಗುನು. ವರುಣ್ ಅವರೇ ಬಿಟ್ಬಿಟ್ಟು ನೀನೇ ಕಣ ಅಣ್ಣ, ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ಬಿಟ್ಟು ಹೇಳಿ ಅಣ್ಣ. ನಾನಾದ್ರೆ ಹೇಳ್ಬೇಡಿ, ಇವ್ನ. ಓಕೆ ಬಾಯ್. ಆಯ್ತಲ್ಲ ಸ್ಯಾಂಡ್ವಿಚ್ ಎಲ್ಲ. ಅಷ್ಟೇ ಸಾಕ. ನಮ್ಮಮ್ಮ ಇಲ್ಲ, ಏನಾದ್ರು ಆರ್ಡರ್ ಮಾಡ್ಕೊಂಡ್ ತಿನ್ನು. ಹೋಯ್ತೀನಿ ಆಮೇಲಿಂದ. ಆರ್ಡರ್ ಮಾಡ್ಕೊ ಅಣ್ಣ. ನಂಗೆ ನೀವ್ ಹೆಂಗ್ ಕಾಣಿಸ್ತಿದ್ದೀರ ಗೊತ್ತಾ, ಫಸ್ಟ್ ಬರ್ಡೇಗೆ ಮಧು ಬರ್ಡೇಗೆ ಮೈಸೂರಿಗೆ ಬಂದಿದ್ರಲ್ಲ, ನನ್ಗೆ ಹಂಗೆ ಕಾಣಿಸ್ತಿದ್ದೀರ. ಕಣ್ಣೆಲ್ಲ ಒಳಗೆ ವಾರ ಹೆವಿ ಟ್ರಾವೆಲ್ ಮಾಡ್ಬಿಟ್ನಾ, ಮೈಂಡ್ಗೆ ಒಂದ್ ಸ್ವಲ್ಪ
ಒಂದ್ ನಿದ್ದೆನೂ ಇಲ್ಲ, ಸ್ಟ್ರೆಸ್ ಜಾಸ್ತಿ ಆಗೋಯ್ತು. ನಿಮ್ನೆಲ್ಲ ಮಿಸ್ ಗುಂಡು ಮಾಡ್ಕೊಬಿಡ್ತೀನಿ. ಗುಂಡುಕಿದ್ರೇನೆ ಚಂದ ಮದನಣ್ಣ. ನಿಮ್ ಮಖಗಳ್ನೆಲ್ಲ ನೋಡ್ತಾ ಇರ್ಲಿವಲ್ಲ, ಅದಕ್ಕೆ ಹೊಸಿ ಹಂಗಾಗ್ಬಿಟ್ಟಿತ್ತು. Edit ಮಾಡು ಬೇಗ ನೀನ್ ನಡಿ. ಮಾಡ್ತಿದ್ದೀನಿ ಕಣಪ್ಪ. ಸರಿ ಬಾಯ್. Bye bye. Bye. ಗೈಸ್, ತಲೆ ಹೆಂಗ್ ಹಿಡ್ಕೊಂಡೈತಂದ್ರೆ ನನಗೆ ಕೈ ಎಣ್ಣೆ ಉಜ್ಜಿಸ್ಕೊಂಡ್ಬಿಡ್ತಾ ಇದ್ದೀನಿ. ಅಜ್ಜಿ ಕೈಲಿ ಬಂದಿದ ತಕ್ಷಣ ಊಟನೂ ಮಾಡಿಲ್ಲ ಇನ್ನು. ಪಾಪ ಅಜ್ಜಿ ಒಬ್ಬರೇ ಇದ್ರು, ಅಜ್ಜಿ ಮತ್ತೆ ಮಂಗಳಮ್ಮ. ಆಂಟಿ ಊರಿಗೆ ಹೋಗಿದ್ದಾರೆ, ಹಂಗಾಗಿ ಅಡುಗೆ ಏನೂ ಮಾಡಿಲ್ಲ ಮನೇಲಿ. ನಾವೀಗ ಬಂದ್ವಿ, ಟೈಮ್ ಆಲ್ರೆಡಿ 10:30. ಇಷ್ಟೊತ್ತಲ್ಲಿ ಮಾಡೋಕ್ಕೂ ಆಗಲ್ಲ. ಹ್ಞೂ, ಅದಕ್ಕೆ ಆಚೆಯಿಂದಾನೇ ತೊಗೊಬಂದ್ಬಿಟ್ಟಿದ್ದೀವಿ ಎಲ್ರಿಗೂ. ತಿನ್ಕೊಂಡೀಗ ಶಿವ ಅಂತ ಮಲ್ಕೊಂಡ್ರೆ ನಿದ್ದೆ ಬೇರೆ ಬರಲ್ಲ ನನಗೆ ನೈಟ್ ಟೈಮು. ಅದಕ್ಕೆ ಎಣ್ಣೆ ಉಜ್ಜಿಸ್ಕೊಂಬಿಟ್ಟೆ, ಇವತ್ತಾದರೂ ನಿದ್ದೆ ಮಾಡೋಣ ನೆಮ್ಮದಿಯಾಗಿ ಅಂತ. ಎಷ್ಟು ಹಾಕಜ್ಜಿ? ಇಷ್ಟಿಷ್ಟು 2 ಸಲ ಹಾಕೈತೆ. ನಾನು ಕೈ ಎಣ್ಣೆ ಹಾಕೋತೀನಿ ನಾನು, ಬಟ್ ರೆಗ್ಯುಲರ್ ಆಗಿ ಹಾಕಲ್ಲ ಅಷ್ಟೇ. ಹಾಂ ನೋಡು ಎಣ್ಣೆ ಇದ್ದಲ್ಲಿ. ಈಗ ಮುಖ ತೊಳ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಮುಗೀತು. ನೀವು ಊಟ ಮಾಡಿದ್ರಾ? ಓಕೆ, ಥ್ಯಾಂಕ್ ಯು. ಅಷ್ಟೇ. ಜನರೇ ಚಟ್ನಿ ಬಗ್ಗಕ್ಕಾಗಲ್ಲ, ತಗೊಳ್ಳಿ. ಹನಿಸುನ್ಗೆ ಇದೆ ಇಲ್ಲಿ. ಹಬ್ಬ ಇಲ್ಲಿದೆ. ಊಟ ಮಾಡ್ತಾ ಇದೀವಿ. ಊಟ ಮಾಡ್ಕೊಂಡು ಮಲ್ಕೋಬೇಕು. ಟೈಮ್ 11 ಗಂಟೆ. ಹಾ ಬನ್ನಿ ವಿನೋದ್ ಸರ್, ಬನ್ರಿ. ಹೇಗಿದೆ ಇಡ್ಲಿ? ಸೂಪರ್. ಅವತ್ತೇ ಬೇರೆ ತರ ಇತ್ತಲ್ವಾ ಬಾತು? ಹೌದಾ? ಇದಕ್ಕೆ ಹಾಕೋ ಹಾಕೋರೆ ಡಿಫ್ರೆಂಟ್ ಅಂತಲ್ಲ ಬಾತ್ ಇವತ್ತು, ಅದಕ್ಕೆ. ಓಕೆ, ನಮ್ಮನೇಲಿ ಎಲ್ರಿಗೂ ರೈಸ್ ಬೇಕು. ಈ ದೋಸೆ ಇಡ್ಲಿ ಆ ಥರದೆಲ್ಲ ಯಾರು ಪ್ರಿಫರ್ ಮಾಡಲ್ಲ, ಮಾರ್ನಿಂಗ್ ಆದ್ರೂ ಅಷ್ಟೇನೆ. ಸೊ ಹಂಗಾಗಿ ಎಲ್ರಿಗೂ ರೈಸ್ ಬಾತ್. ಡನ್. ಓಕೆ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಜ ಬ್ಲಾಗ್ಸ್ ಆ್ಯಂಡ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.